ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಆರಾಮಾಗಿರ್ತೀರಿ ಅಂತ ಹಾರೈಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಅಮೇರಿಕದಲ್ಲಿರುವಂತಹ ಕನ್ನಡ ಅಸೋಸಿಯೇಷನ್ನಿಂದ ರೀಸೆಂಟಾಗಿ ಕನ್ನಡ ರಾಜ್ಯೋತ್ಸವ ಮತ್ತು ದೀಪಾವಳಿ ಸಂಭ್ರಮ ನಡೆಯಿತು. ಅದರ ಬಗ್ಗೆ ನಿಮಗೊಂದು ಚಿಕ್ಕದಾದಂಥ ಅಪ್ಡೇಟ್. ಈ ಸಲದ ಕಾರ್ಯಕ್ರಮದ ವಿಶೇಷತೆ ಏನಿತ್ತಂದರೆ ಸಿಂಚನ ಹಾಗೂ ಸಿರಿಗನ್ನಡ ಅನ್ನುವ ಎರಡೂ ಕಮಿಟಿದವರು ಸೇರಿ ಈ ಸಲ ಪ್ರೋಗ್ರಾಮ್ನ ಮಾಡಿದರು. ಸುಮಾರಾಗಿ 300ಕ್ಕಿಂತ ಹೆಚ್ಚು ಜನ ಸೇರಿದ್ರು. ಇವೆಂಟಿಗೆಲ್ಲ ಏನೆಲ್ಲ ಡೆಕೋರೇಷನ್ ಬೇಕಾಗಿತ್ತಲ್ಲ ಅದನ್ನು ನಂಗೆ ಮಾಡ್ಲಿಕ್ಕೆ ಹೇಳಿದ್ರು. ಹೀಗಾಗಿ ನಾನು ಎಂಟೈರ್ ಇವೆಂಟ್ನ ಡೆಕೋರೇಟ್ ಮಾಡ್ತಾ ಇದ್ದೀನಿ. ಸುಮಾರಾಗಿ 6ರಿಂದ 7 ಬೇರೆ ಬೇರೆ ಪ್ಲೇಸಲ್ಲಿ ಡೆಕೋರೇಷನ್ ಎಲ್ಲ ಮಾಡ್ತಾ ಇದ್ದೀವಿ. ಸೊ ಇವಾಗ ನೋಡ್ತಿರ್ಬೋದು, ಇಲ್ಲೊಂದು ವೆಲ್ಕಮ್ ಬೋರ್ಡ್ ಎಲ್ಲ ಆಯಿತು. ಹಾಗೆಯೇ ಇಲ್ಲೊಂದು ಕರ್ನಾಟಕ ಮ್ಯಾಪ್ ಇಟ್ಟಿದ್ದೀವಿ. ಸೊ ಇದು ಬಂದ್ಗಳೇ ಎಲ್ಲರಿಗೂ ಒಂಥರ ಅಟ್ರಾಕ್ಷನ್ ಆಗಲಿ ಅಂತ ಇಲ್ಲೇ ಎಂಟ್ರೆನ್ಸಲ್ಲಿ ಮಾಡಿದ್ವಿ. ಮೊದಲಿಗೆ ನಾನು ಯಾವ್ಯಾವೆಲ್ಲ ಜಾಗದಲ್ಲಿ ಏನೆಲ್ಲ ಡೆಕೋರೇಷನ್ ಮಾಡ್ತಾ ಇದ್ದೀನಿ ಅನ್ನೋದು ಪ್ಲ್ಯಾನ್ನ ನಾನು ಕಮಿಟಿ ಮೆಂಬರ್ ಜೊತೆ ಶೇರ್ ಮಾಡಿಕೊಡಿದ್ದೆ. ಸೊ ಅವ್ರಿಗೆಲ್ಲ ಅದು ಐಡಿಯಾಸ್ ತುಂಬ ಲೈಕ್ ಆಯಿತು. ಹಾಗೆಯೇ ನನ್ನದು ಒಬ್ಬರು ಫ್ರೆಂಡ್ ಇದ್ದಾರೆ ಜಿಗೀಶಾ ಅಂತ, ಅವ್ರಿಗೂ ಡೆಕೋರೇಷನ್ದ ಅದರಲ್ಲೆಲ್ಲ ತುಂಬ ಇಂಟ್ರೆಸ್ಟ್ ಇದೆ. ಹೀಗಾಗಿ ಅವ್ರಲಿಂದ ನನಗೆ ಭಾಳ ಸಪೋರ್ಟ್ ಸಿಕ್ತು. ನಾವೆಲ್ಲ ಕುಂತು ಪ್ಲ್ಯಾನ್ ಮಾಡಿದ್ವಿ, ಏನೆಲ್ಲ ಬೈ ಮಾಡ್ಬೋದು, ಏನೆಲ್ಲ DIY ಮಾಡ್ಬೋದು, ಆ ಥರದ್ದೆಲ್ಲ ಅದರ ಪ್ರಕಾರ ನಾವೆಲ್ಲ ಪ್ಲ್ಯಾನ್ ಮಾಡ್ಕೊಂಡು ಹೋದ್ವಿ. ಕನ್ನಡ ರಾಜ್ಯೋತ್ಸವ ಇತ್ತಲ್ವ, ಹೀಗಾಗಿ ಕರ್ನಾಟಕದ ಫ್ಲ್ಯಾಗ್ ಕಲರ್ ಯೆಲ್ಲೋ ಮತ್ತು ರೆಡ್ ಏನಿತ್ತಲ್ಲ ಅದರದ್ದು ಕಲರ್ ಥೀಮಲ್ಲಿ ಇಟ್ಕೊಂಡು ನಾವು ಈ ಥರ ಕ್ಯಾಫೆಟೇರಿಯಾ ಟೇಬಲ್ನೆಲ್ಲ ಅರೇಂಜ್ ಮಾಡ್ಕೊಂಡಿದ್ವಿ. ಮತ್ತು ಏನಾದ್ರು ಫಂಕ್ಷನ್ ಮಾಡ್ಬೇಕಂತಂದ್ರೆ ಅಷ್ಟು ಈಸಿ ಇರಲ್ಲ ರೀ, ಅದು ತುಂಬ ಪ್ಲ್ಯಾನ್ ಬೇಕಾಗುತ್ತೆ, ತುಂಬ ಶ್ರಮ ಇರುತ್ತೆ. ನಾವೆಲ್ಲ ಇದನ್ನು 1 ಮಂತ್ಲಿಂದನೇ ಪ್ಲ್ಯಾನ್ ಮಾಡ್ಕೊತಾ ಇದ್ವಿ. ಐಟಮ್ಸ್ನೆಲ್ಲ ಅರೇಂಜ್ ಮಾಡೋದು ತುಂಬಾ ಕಷ್ಟ ಆಗಿತ್ತು. ಯಾಕಂತಂದ್ರೆ ಏನಾದರೂ ಟ್ರೆಡಿಷ್ನಲ್ ಐಟಮ್ ಬೇಕಂದ್ರೆ ಅವು ಇಂಡಿಯಾದಾಗೆಲ್ಲ ಈಸಿಯಾಗಿ ಸಿಕ್ಬಿಡ್ತಾವೆ, ಬಟ್ ಇಲ್ಲಿ ಅಷ್ಟು ಈಸಿಯಾಗಿ ಸಿಗಲ್ರಿ ಅವೆಲ್ಲ. ಮೇನ್ ಚಾಲೆಂಜಿಂಗ್ ಏನಾಗಿತ್ತು ಅಂದರೆ ಡೆಕೋರೇಷನ್ ಎಲ್ಲ ನಾವು ಆ ದಿನನೇ ಸೆಟಪ್ ಮಾಡಬೇಕಿತ್ತು. ಮತ್ತು ನಮ್ಮ ಹತ್ರ ಇದ್ದಿದ್ದು 2 to 3 hours ಅಷ್ಟೇ. ಟೈಮ್ ಏನಾದರೂ ಭಾಳ ಇತ್ತಂದ್ರೆ ಇದನ್ನೆಲ್ಲ ಅರೇಂಜ್ ಮಾಡಲಿಕ್ಕೆ ಒಬ್ರು ಅಥವಾ ಇಬ್ಬರು ಸಾಕಾಗುತ್ತಾ, ಬಟ್ ಟೈಮ್ ನಮ್ಮ ಹತ್ರ ತುಂಬ ಕಡಿಮೆ ಇತ್ತು ನೋಡ್ರಿ. ಹೀಗಾಗಿ ನಾನು ಆಲ್ರೆಡಿ ಫ್ರೆಂಡ್ಸ್ಗೆಲ್ಲ ಹೇಳ್ಕೊಂಡಿದ್ದೆ, ಯಾರಾದರೂ ವಾಲಂಟಿಯರ್ ಆಗಿ ಬರೋರಿದ್ರೆ ದಯವಿಟ್ಟು ಬನ್ನಿ ಅಂಥೇಳಿ ಗ್ರೂಪಲ್ಲೆಲ್ಲ ಮೆಸೇಜ್ ಹಾಕಿತ್ತು. ಡೆಕೋರೇಷನ್ ಏನು ಸೆಟಪ್ ಮಾಡ್ತಾ ಇದ್ವಲ್ಲ ಆ ದಿನ ಅಂತೂ ನಾನು ಎಕ್ಸ್ಪೆಕ್ಟೇ ಮಾಡಿದ್ದಿಲ್ಲ ಅಷ್ಟೊಂದು ಮಂದಿ ಫ್ರೆಂಡ್ಸ್ ಎಲ್ಲ ಬರ್ತಾರೆ, ನಮ್ಗೆ ಹೆಲ್ಪ್ ಮಾಡ್ತಾರೆ ಅಂತ. ತುಂಬ ಜನ ಬಂದಿದ್ದರು ಮತ್ತು ಅವರೆಲ್ಲ ನನಗೆ ಏನೂ ಮಾಡ್ಲಿಕ್ಕೆ ಬಿಡಲಿಲ್ಲ. ಜಸ್ಟ್ ಅವ್ರು ಹೇಳ್ತಾಯಿದ್ರು, ನೀವು ಹೇಳ್ಕೊಂತ ಹೋಗಿ ನಾವು ಮಾಡ್ತೀವಿ ಅಂಥೇಳಿ. ಸೊ ಅದೇ ಥರ ಅವರೆಲ್ಲ ಮಾಡಿಕೊಟ್ರು. ಅವರೆಲ್ಲ ಇರಲಿಲ್ಲ ಅಂದರೆ ನಂಗೆ ಖಂಡಿತವಾಗಿ ಇದನ್ನೆಲ್ಲ ಮಾಡೋಕ್ಕಾಗ್ತಿದ್ದಿಲ್ಲ ನನಗೆ. ಹೀಗಾಗಿ ನಾನು ಅವ್ರಿಗೆಲ್ಲ ತುಂಬಾ ಗ್ರೇಟ್ಫುಲ್ ಆಗಿದ್ದೀನಿ. ಸೊ ಎಲ್ಲರಿಗೂ ಸ್ಪೆಷಲ್ ಥ್ಯಾಂಕ್ ಯು ಹೇಳಕ್ಕೆ ಬಯಸ್ತೀನಿ. ಮತ್ತು ಅಥರ್ವ ದಿನ 1 ನಿಮಿಷನೂ ಕೈ ಬಿಟ್ಟಿಲ್ಲ, ಅವ್ನು ಎತ್ಕೊಂಡೇ ನಾನು ಎಲ್ಲ ನಿಭಾಯಿಸಿದ್ದು. ನಂದೊಬ್ಬರು ಫ್ರೆಂಡ್ ಇದ್ದಾರೆ ನಂದಿನಿ, ಅವ್ರ ಹಸ್ಬೆಂಡ್ ಸಂಗಮೇಶ್ ಅಂತ. ಸೊ ಅವರು ನನಗೆ ಈ ಬ್ಯೂಟಿಫುಲ್ ಆದಂಥ ಎಲಿಫೆಂಟ್ ಮತ್ತು ಕರ್ನಾಟಕ ಮ್ಯಾಪ್ನ ಮಾಡಿಕೊಟ್ರು. ಇದೆಲ್ಲ ಬಂದಿರುವಂಥ ಗೆಸ್ಟು ಮತ್ತು ಫ್ರೆಂಡ್ಸು ಆ ಫಂಕ್ಷನ್ ಡೆಕೋರೇಷನ್ ಎಲ್ಲ ನೋಡಿ ಪರ್ಟಿಕ್ಯುಲರಾಗಿ ಅದ್ರ ಬಗ್ಗೆನೇ ಒಂದು ಜನ ಕಾಂಪ್ಲಿಮೆಂಟ್ಸ್ ಎಲ್ಲ ಕೊಟ್ಟಿದ್ದಾರೆ. ನಾನು ಕೆಲವು ಅಷ್ಟೇ ಇಲ್ಲಿ ಹಾಕಿದ್ದೀನಿ. ತುಂಬ ಜನ ಡೆಕೋರೇಷನ್ ಬಗ್ಗೆ ಒಳ್ಳೆ ಅಭಿಪ್ರಾಯನ ವ್ಯಕ್ತಪಡಿಸಿದ್ದಾರೆ. ನೋಡಿ, ಇವಾಗ ನಾನೆಲ್ಲ ವರ್ಕ್ ಮಾಡ್ತಾ ಇಲ್ಲ, ಮನೆಯಲ್ಲೇ ಇರೋದು. ಸೊ ಮಕ್ಕಳು ಮನೆ ಅಂತ ಇದೇ ಕೆಲಸದಲ್ಲಿ ನನ್ನ ಟೈಮೆಲ್ಲ ಮುಗಿದು ಹೋಗ್ಬಿಡುತ್ತೆ. ಸೊ ಇದ್ದಿದ್ರೊಳಗೆ ನಾನು ಈ ಯೂಟ್ಯೂಬ್ ಆಗಿರಲಿ ಅಥವಾ ಈ ಥರ ಡೆಕೋರೇಷನ್ ಏನಾದರೂ ಅವಕಾಶ ಸಿಕ್ಕರೆ ಅವನ್ನ ನಾನು ಸದುಪಯೋಗ ಪಡಿಸ್ಕೊತೀನಿ. ಸೊ ಅದು ಅಷ್ಟು ಈಸಿ ಇರಲ್ಲ, ತುಂಬ ಕಷ್ಟ ಇರುತ್ತೆ. ಬಟ್ ಸ್ಟಿಲ್ ಆಲ್ಸೋ ನಾನು ಸ್ವಲ್ಪ ಆ್ಯಕ್ಟಿವ್ ಆಗಿರಲಿಕ್ಕೆ ಈ ಥರ ಮಾಡ್ತೀನಿ. ಇಂಥ ಟೈಮಲ್ಲಿ ನಂದು ಟ್ಯಾಲೆಂಟ್ನ ಗುರುತಿಸಿ ಅಪ್ರಿಷಿಯೇಷನ್ ಸಿಕ್ಕಾಗ ಅದಕ್ಕೆ ಆಗೋ ಖುಷಿ ಅಷ್ಟಿಷ್ಟಲ್ಲ, ಅದನ್ನು ಬರೀ ಮಾತಲ್ಲಿ ಹೇಳೋಕ್ಕಾಗಲ್ಲ. ನಾನು ಇವೆಲ್ಲ ಮೆಸೇಜಸ್ನೆಲ್ಲ ನೋಡ್ತಾ ಇರ್ತೀನಿ. ಸೊ ಯಾರ್ಯಾರು ಫೋನ್ ಮಾಡಿ ಹೇಳಿದಾಗ ಅದನ್ನು ಆಗೋ ಸಮಾಧಾನ ಅಷ್ಟಿಷ್ಟಲ್ಲ, ತುಂಬ ಇದೆ. ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ. ಮತ್ತು ನಾವು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಕೂಡ ಮಾಡಿದ್ವಿ. ಸೊ ಅದಕ್ಕಂತ ಎಲ್ಲರೂ ಬೇರೆ ಬೇರೆ ರೀತಿಯಲ್ಲಿ ಸ್ಟೈಲಿಶ್ ಆಗಿ ಸಾರಿ ಉಡ್ತಾ ಇದ್ವಿ. ಸೊ ನಾನು ಕಚ್ಚೆ ಸಾರಿ ಉಡ್ತಾ ಇದ್ದೀನಿ. ಸೊ ಅದಕ್ಕಂತ ಈ ಸೀರೆನ ಚೂಸ್ ಮಾಡ್ಕೊಂಡಿದ್ದೆ. ಇದು ಇಲ್ಕಲ್ ಸಾರಿ ವಿತ್ ಪಾಟ್ಲಿ ಪಲ್ಲು ಪ್ಯಾಟರ್ನ್ ಇದೆ. ತುಂಬ ಪ್ರಿಟಿಯಾಗಿದೆ, ಕಲರ್ ಕೂಡ ಅಷ್ಟೇ. ನಾನು ಕಚ್ಚೆ ಸಾರಿ ಏನು ಅಷ್ಟು ಉಡೋಕೆ ಬರ್ತಿದ್ದಿಲ್ಲ ನಂಗೆ. ನಾನು ಯೂಟ್ಯೂಬಲ್ಲೇ ಒಂದು 3-4 ವಿಡಿಯೋನ ನೋಡಿ ಕಲ್ತ್ಕೊಂಡೆ. ಮನೆಯಲ್ಲಿ ಆವಾಗವಾಗ ಈ ಕಚ್ಚೆ ಸಾರಿ ಉಟ್ಕೊಂಡು ಮತ್ತು ಏನೆಲ್ಲ ಜ್ಯುವೆಲರಿ ಹಾಕ್ಕೊತಿದ್ದೀವಲ್ಲ ಅವನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊತಿದ್ದೆ. ಸ್ಟೇಜ್ ಹೋದಾಗ ಕಂಫರ್ಟ್ ಆಗಿರ್ಬೇಕು ನೋಡಿ, ಅದಕ್ಕೆ. ಇವನ್ ಆರೋಯಿ ಕೂಡ ಡ್ಯಾನ್ಸಲ್ಲಿ ಇದ್ಲು. ಹೀಗಾಗಿ ನಂಗೆ ಇವೆಂಟ್ ದಿನ ತುಂಬ ಓಡಾಟ ಆಯಿತು. ಯಾಕಂದರೆ ಡೆಕೋರೇಷನ್ ಎಲ್ಲ ಮುಗಿಸಲೇ ತುಂಬ ಟೈಮ್ ಆಗಿಬಿಟ್ಟಿತ್ತು. ಹಾರ್ಡ್ಲಿ ನನ್ನ ಹತ್ರ 1 hour ಇತ್ತು ಅನಿಸುತ್ತೆ ಅಷ್ಟೇ. ಅದಾದ ನಂತರ ಅಥರ್ವಿಗೆಲ್ಲ ಊಟ ಮಾಡಿಸಿ ಆಮೇಲೆ ಆರೋಯಿ ರೆಡಿ ಮಾಡಿ
ನಾನು ರೆಡಿ ಆಗಕ್ಕೆ ಹೋಗ್ಬೇಕಂದಾಗ 10 to 15 ಮಿನಿಟ್ಸ್ ಇತ್ತು. ಸೊ ನನ್ನ ಫ್ರೆಂಡ್ಸ್ ಎಲ್ಲ ಕಾಲ್ ಮಾಡ್ತಾಯಿದ್ರು, ಸೊ ಪ್ರೋಗ್ರಾಮ್ ಸ್ಟಾರ್ಟ್ ಆಗ್ತಾಯಿದೆ, ಬೇಗ ಬರಲೇಬೇಕು, ನಾವೆಲ್ಲ ಸ್ಟೇಜ್ ಹತ್ರ ಇದ್ದೀವಿ. ನಾನು ಹರಿಬರಿ ಒಳಗೆ ಎಲ್ಲ ಡ್ರೆಸ್ ಎಲ್ಲ ಹಾಕ್ಕೊಂಡೆ. ನಂದು ಇನ್ನೊಬ್ರು ಫ್ರೆಂಡ್ ಬಂದು ಭಾಳ ಹೆಲ್ಪ್ ಮಾಡಿದ್ರು ನಂಗೆ. ಅಷ್ಟೆಲ್ಲ ಆಗತ್ಲೇ ಆಲ್ಮೋಸ್ಟ್ ಆಲ್ 5 minutes 2 minutes ಉಳ್ದಿತ್ತಂತ ಅನಿಸುತ್ತೆ ಅಷ್ಟೇ. ನಂದು ಇನ್ನೂ ತಲೆ ಏನೂ ಬಾಚ್ಕೊಂಡೇ ಇಲ್ಲ. ನಾನು ಹೆಂಗೆ ಕಾಣ್ತಾ ಇದ್ದೀನಿ ಅಂತ ನೋಡೋಕ್ಕೂ ಟೈಮ್ ಸಿಗಲಿಲ್ಲ ನಂಗೆ ಮಿರರ್ ಒಳಗೆ. ನಾನು ಹಾಗೆ ರಫ್ ಆಗಿ ಒಂದು ಹೇರ್ ಬನ್ ಮಾಡಿಕೊಂಡು ಯಾವ ಮೇಕಪ್ ಇಲ್ಲ ಏನಿಲ್ಲ ಹಾಗೆ ಸ್ಟೇಜ್ ಹತ್ರ ಹೋಗ್ಬಿಟ್ಟೆ. ನನಗಂತೂ ಅನ್ನಿಸ್ತಾ ಇತ್ತು ನಾನೇನು ಪರ್ಫಾರ್ಮೆನ್ಸ್ ಮಾಡಲ್ಲ ಅಂಥೇಳಿ. 1 month ಎಲ್ಲ ಏನು ಪ್ರಾಕ್ಟೀಸ್ ಮಾಡಿದ್ವಲ್ಲ ಅದೆಲ್ಲ ವೇಸ್ಟ್ ಅಂದ್ಕೊಂಡೆ. ಬಟ್ ಫೈನಲಿ ನಾನು ಪಾರ್ಟಿಸಿಪೇಟ್ ಮಾಡಿದೆ. ನಾನು ಈ ಥರ ಕಾಣ್ತಾ ಇದ್ದೆ. ನೀವು ಇಲ್ಲಿ ನೋಡ್ಬೋದು, ಫೋಟೋಸ್ ಎಲ್ಲ ಹಾಕಿದ್ದೀನಿ. ಹಾಗೆ ನಮ್ಮದು ಉಳಿದ ಫ್ರೆಂಡ್ಸ್ ಜೊತೆ ಎಲ್ಲ ತೆಗೆಸ್ಕೊಂಡಿರೋ ಕೆಲವು ಗ್ರೂಪ್ ಫೋಟೋಗಳನ್ನು ಕೂಡ ಶೇರ್ ಮಾಡಿದ್ದೀನಿ. ಮತ್ತು ನಾವು ಫ್ಯಾಷನ್ ಶೋ, ಡ್ಯಾನ್ಸ್ ಎರಡೂ ಸೇರಿ ಪರ್ಫಾರ್ಮೆನ್ಸ್ ಮಾಡಿದ್ವಿ. ಫಸ್ಟಿಗೆ ಗ್ರೂಪಲ್ಲಿ ಪ್ಲ್ಯಾನ್ ಇದ್ದಿದ್ದು ಏನಂತಂದ್ರೆ ಅಮ್ಮ ಮತ್ತು ಮಕ್ಕಳು ಸೇರಿ ಫ್ಯಾಷನ್ ಶೋ ಮಾಡಬೇಕಂಥೇಳಿ. ನನಗನ್ನಿಸ್ತು ಬರೀ ಫ್ಯಾಷನ್ ಶೋ ಇದ್ದರೆ ಅಷ್ಟು ಇಂಟ್ರೆಸ್ಟ್ ಬರೋಲ್ಲ, ಅದ್ರ ಜೊತೆ ಒಂದಿಷ್ಟು ಡ್ಯಾನ್ಸ್ನು ಆ್ಯಡ್ ಮಾಡೋಣ, ಸೊ ಅವಾಗ ಎಲ್ಲರಿಗೂ ಲೈಕ್ ಆಗುತ್ತೆ ಅಂಥೇಳಿ. ಮತ್ತು ಯೂಶ್ವಲಿ ಅಮ್ಮ ಮತ್ತು ಮಕ್ಕಳು ಮಾಡ್ತಾನೆ ಇರ್ತಾರೆ, ಅಪ್ಪಂದ್ರು ಸ್ವಲ್ಪ ಸ್ಟೇಜ್ ಮೇಲೆ ಬರೋದೆಲ್ಲ ಕಮ್ಮಿ. ಹೀಗಾಗಿ ಡ್ಯಾಡ್ ಮತ್ತು ಮಕ್ಕಳು ಕೂಡ ಬರಲಿ ಅಂತ ಸಜೆಸ್ಟ್ ಮಾಡಿದೆ. ಮತ್ತು ಐಗಿರಿ ನಂದಿನಿದು ಒಂದು ರಿಮಿಕ್ಸ್ ವರ್ಷನ್ ನೀವು ಕೇಳಿರ್ಬೋದು ಅನಿಸುತ್ತೆ. ಆ ಬೀಟ್ ಅಂತೂ ನನಗೆ ತುಂಬ ಇಷ್ಟ ಆಗಿತ್ತು. ಹೀಗಾಗಿ ನಾನು ಅದ್ರ ಭಾಳ ದಿನದಿಂದ ಸೇವ್ ಮಾಡಿಟ್ಕೊಂಡಿದ್ದೆ. ಸೊ ಅದನ್ನು ಯಾವಾಗಾರ ಈ ಥರ ಅವಕಾಶ ಸಿಕ್ಕಾಗ ಹೇಳಿ ಪಾರ್ಟಿಸಿಪೇಟ್ ಮಾಡಬೇಕಂತೇಳಿ. ಆ ಸಾಂಗು ತುಂಬ ಚೆನ್ನಾಗಿ ಬಂತು. ನಾನು ಆಲ್ರೆಡಿ ನಮ್ಮದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ದು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಆ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ನೀವು ಅಲ್ಲಿ ಕೂಡ ನೋಡ್ಬೋದು. ವಿಡಿಯೋ ಎಲ್ಲ ನೋಡಿದ ಮೇಲೆ ನಂದು ಫ್ರೆಂಡ್ಸು ತುಂಬ ಜನ ಕೇಳಿದ್ದಾರೆ ಯಾಕೆ ಅಥರ್ವ ಪಾರ್ಟಿಸಿಪೇಟ್ ಮಾಡಲಿಲ್ಲ. ಆ್ಯಕ್ಚುಲಿ ಅತ್ತುಗೆ ಡ್ಯಾನ್ಸ್ ಅಂದರೆ ತುಂಬ ಇಷ್ಟ. ಅವ ಮತ್ತು ಅವ್ರ ಅಕ್ಕ ಸೇರಿ ಮನೆಯಲ್ಲಿ ಎಲ್ಲ ಕಾಸ್ಟ್ಯೂಮ್ ಹಾಕ್ಕೊಂಡು ರಿಹರ್ಸಲ್ ಕೂಡ ಮಾಡಿದ್ದಾರೆ. ಸೊ ನಾನು ಜಸ್ಟ್ ಅದರದ್ದೊಂದು ಗ್ಲಿಮ್ಸ್ ಹಾಕಿದ್ದೀನಿ, ನೀವು ನೋಡ್ಬೋದು. ನಾನು ಪ್ರಾಪರಾಗಿ ಡ್ರೆಸ್ ಮಾಡಿಲ್ಲ, ಜಸ್ಟ್ ಅವನಿಗೆ ಹಾಕಿ ಅವನಿಗೆ ಕಂಫರ್ಟೇಬಲ್ ನೋಡೋಕ್ಕಂಥೇಳಿ ಡ್ರೆಸ್ಅಪ್ ಮಾಡಿ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೆ ಅವಾಗವಾಗ ಮನೆಯೊಳಗೆ. ಬಟ್ ಕಾರಣಾಂತರದಿಂದ ಅಥರ್ವ ಪಾರ್ಟಿಸಿಪೇಟ್ ಮಾಡಲಿಲ್ಲ. ನಂಗದು ಭಾಳ ಬೇಜಾರಾಯಿತು. ಬೇರೆ ಬೇರೆ ಪ್ರೋಗ್ರಾಮ್ದು ಸ್ವಲ್ಪ ನಾನು ವಿಡಿಯೋ ತುಣುಕುಗಳನ್ನು ಶೇರ್ ಮಾಡಿದ್ದೀನಿ, ಸೊ ನೀವು ನೋಡ್ಬೋದು. ಹಾಗೆಯೇ ನಮ್ಮದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಇದ್ದಾಗ ನನ್ನ ಹೆಸರು ಎಲ್ಲರೂ ಕೂಗ್ತಾರೆ. ತುಂಬಾ ಎಕ್ಸೈಟೆಡ್ ಆಗಿತ್ತು. ಹಾಗೆಯೇ ನಾನು ಆ ವಿಡಿಯೋ ಕ್ಲಿಪ್ಸ್ನ ಆ ದಿನವೇ ಒಂದು more than 20 times ನೋಡಿದ್ದೀನಿ. ವೇದದ ಸಾರವೇ ಕೇಳಿ ಒಳಗಡೆ